ಹಲೋ ನಮಸ್ಕಾರ. ಭಾನುವಾರ ಅಲ್ವಾ, ಬೆಳಿಗ್ಗೆನೇ ಎದ್ದು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಚಿಕನ್ ತಂದು ರೆಡಿ ಮಾಡ್ಕೊಂಡ್ವಿ. ಒಲೆ ಹಚ್ಚಿ ಒಲೆ ಮೇಲೆ ಪಾತ್ರೆ ಇಟ್ಟು ಎಣ್ಣೆಗೆ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಗೆ ಸ್ವಲ್ಪ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕಾದ್ಮೇಲೆ ತಿರುಗಿ ನೋಡಿದ್ರೆ ಗುಂಡ ಬಂದಿದ್ದಾನೆ. ಮೋಸ್ಟ್ಲಿ ಬಿರಿಯಾನಿ ಮಾಡ್ತೀವಿ ಅಂತ ಗೊತ್ತಾಯಿತು ಅನಿಸುತ್ತೆ. ಸೈಕಲ್ ಗ್ಯಾಪಲ್ಲಿ ಚಿಕನ್ನು ಹಾಕೋಬಿಟ್ಟಿದ್ದಾರೆ. ಸೊ ಚಿಕನ್ನ ಬೇಯಿಸ್ಕೊಳ್ಳೋದು. ಈಗ ಅಳತೆಗೆ ತಕ್ಕಷ್ಟು ಅರಿಶಿನ ಮತ್ತು ಉಪ್ಪು ಹಾಕೋತಾ ಇದ್ದೀವಿ. ಮನೇಲಿ ರುಬ್ಕೊಂಡಿರೋ ಮಸಾಲೆ ತಂದಿದ್ದೀವಿ. ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಅಳತೆಗೆ ತಕ್ಕಂಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಈ ಮಸಾಲೆನ ಚಿಕನ್ಗೆ ಹಾಕೋಬೇಕು. ಇವಾಗ ಬೇಯ್ತಾ ಇರೋ ಚಿಕನ್ಗೆ ಈಗ ಇಷ್ಟು ಮಸಾಲೆನೂ ಹಾಕೊಂಡ್ಮೇಲೆ ಸಣ್ಣದಾಗಿರೋ ಒಂದು ನಿಂಬೆಹಣ್ಣು ಹಿಂಡೋಣ. ನಿಂಬೆಹಣ್ಣು ಹಿಂಡಿ ಚಿಕನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಅದರದ್ದು ಹಸಿ ವಾಸನೆ, ಮಸಾಲೆದು ಚಿಕನ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಕ್ಕೆ ಬಿಡಬೇಕು. ಎಲ್ಲ ಆದಮೇಲೆ ಹಚ್ಕೊಂಡಿರೋ ಟೊಮೆಟೊ, ಕಸ್ತೂರಿ ಮೇಥಿ ಮತ್ತು ರೆಡಿಮೇಡ್ ಬಿರಿಯಾನಿ ಮಸಾಲೆ ಇಷ್ಟನ್ನು ಹಾಕೋತಾಯಿದ್ದೀವಿ. ಬಿರಿಯಾನಿ ಮಸಾಲೆ ಒಂದೆರಡು ಪ್ಯಾಕೆಟ್ ಹಾಕಿದ್ದೀವಿ. ಅಲ್ಲಿ ಒಂದು ಪ್ಯಾಕೆಟ್ ಹೋಯ್ತು, ಇನ್ನೊಂದೆರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ. ಸೊ ಈಗ ಬಿರಿಯಾನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚಿಕನ್ನ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಉರಿ ಜಾಸ್ತಿ ಮಾಡಿ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅರೌಂಡ್ 50-60% ಇಲ್ಲೇ ಬೆಂದೋಗಬೇಕು ಚಿಕನ್ನು. ಇದಾದಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕೋತಾಯಿದ್ದೀವಿ. ನಾವು ಇಲ್ಲೊಂದು 3-4 ಜನ ತಿನ್ನೋಕ್ಕಾಗೋಷ್ಟು ಮಾಡ್ತಿರೋದು. ಎಲ್ಲ ಒಳ್ಳೆ ಬ್ಯಾಟರ್ಸ್ಗಳೇ ನಾವು. ಸೊ ಉರಿ ಜಾಸ್ತಿ ಮಾಡಿ ನೀರು ಹಾಕಾದ್ಮೇಲೆ ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಏನು ಅಕ್ಕಿ ತೊಳೆದಿಟ್ಟಿದ್ದೀವಿ ಅಕ್ಕಿನ ಹಾಕೋತಾಯಿದ್ದೀವಿ. ಸೊ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡಾಯ್ತು. ಅಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ತೀವಿ. ಜಾಸ್ತಿ ಮಾಡಾದ್ಮೇಲೆ ಕ್ಲೀನಾಗಿ ಕವರ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸ್ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ಇಲ್ಲಿ ನಾವು ಒಂದು ಹೊಸ ಥರ ದಮ್ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಹೇಗೆ ಅಂತಂದರೆ ಆಲ್ಮೋಸ್ಟ್ 90% ರೆಡಿ ಆದಮೇಲೆ ಇಳಿಸ್ಬಿಟ್ಟು ಕೆಂಡದ ಇಟ್ಟಿರೋದು. ಎಲ್ಲ ಫೈನ್, ಬಿರಿಯಾನಿನೂ ಸಖತ್ತಾಗಿತ್ತು. ಬಟ್ ಫೈನಲ್ ಔಟ್ಪುಟ್ ವೀಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ. ನೆಕ್ಸ್ಟ್ ಟೈಮ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅಂಟಿಲ್ ದೆನ್ ಬಾಯ್, ಥ್ಯಾಂಕ್ ಯು.